ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ನಿಮ್ಮನ್ನ ಕೃಷಿ ಜಗತ್ತಿನ ವಿಸ್ಮಯ ಲೋಕಕ್ಕೆ ಕರೆದೊಯ್ಯುತ್ತಿದ್ದೇವೆ. ಬೆಂಗಳೂರಿನ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಂದರೆ GKVK ಆವರಣದಲ್ಲಿ ಆರಂಭ ಆಗಿರುವ 4 ದಿನಗಳ ಬೃಹತ್ ಕೃಷಿ ಮೇಳ ರೈತ ಬಾಂಧವರಿಗೆ ಹಾಗೂ ಕೃಷಿ ಪ್ರಿಯರಿಗೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ. ಈ ಮೇಳ ಕೇವಲ ಪ್ರದರ್ಶನವಲ್ಲ, ಬದಲಿಗೆ ಕೃಷಿ ತಂತ್ರಜ್ಞಾನ, ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ರೈತರ ಯಶಸ್ಸಿನ ಕಥೆಗಳನ್ನು ಪರಿಚಯಿಸುವ ಒಂದು ಮಹಾವೇದಿಕೆಯಾಗಿದೆ. ಲಕ್ಷಾಂತರ ಜನರು ಭಾಗವಹಿಸ್ತಾ ಇರುವ ಈ ಮೇಳದಲ್ಲಿ ಏನೇನಿದೆ, ಯಾವುದು ಜನರನ್ನ ಹೆಚ್ಚು ಆಕರ್ಷಣೆ ಮಾಡ್ತಿದೆ, ಇದೆಲ್ಲದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೇವೆ. ಸಂಪೂರ್ಣ ವಿವರಗಳನ್ನು ನೋಡಿ ಮತ್ತು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಬಾರಿಯ ಕೃಷಿ ಮೇಳದಲ್ಲಿ ಬಹುತೇಕ ಗಮನ ಸೆಳೆದ ಒಂದು ವಿಭಾಗ ಅಂದರೆ ಸಣ್ಣ ಗಾತ್ರದ ಪ್ರಾಣಿಗಳ ಸಾಕಾಣಿಕೆ. ಅದರಲ್ಲಿ ಮುಖ್ಯವಾಗಿ ಮೊಲ ಸಾಕಾಣಿಕೆಯ ಸ್ಟಾಲ್ ಜನಸಂದಣಿಯಿಂದ ತುಂಬಿ ತುಳುಕ್ತಾ ಇತ್ತು. ಕಡಿಮೆ ಜಾಗದಲ್ಲಿ ಕಡಿಮೆ ಹೂಡಿಕೆಯಲ್ಲಿ ಲಾಭದಾಯಕವಾದ ಈ ಉಪಕಸುಬಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಯುವ ರೈತರು ಅಪಾರವಾದ ಆಸಕ್ತಿಯನ್ನ ತೋರಿದ್ರು. ಮೊಲ ಸಾಕಾಣಿಕೆ ಏಕೆ ಜನಪ್ರಿಯ ಆಗ್ತಾ ಇದೆ ಅಂದರೆ ಇದಕ್ಕೆ ನಿರ್ವಹಣಾ ವೆಚ್ಚ ಅತಿ ಕಡಿಮೆ ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮರಿಗಳನ್ನು ನೀಡುವ ಸಾಮರ್ಥ್ಯವೂ ಕೂಡ ಇದೆ. ನ್ಯೂಜಿಲೆಂಡ್ನ ವೈಟ್ ಮತ್ತು ಕ್ಯಾಲಿಫೋರ್ನಿಯಾ ತಳಿಗಳಂತಹ ವಿವಿಧ ಲಾಭದಾಯಕ ತಳಿಗಳ ಮೊಲಗಳು ಮತ್ತು ಅವುಗಳ ವೈಜ್ಞಾನಿಕ ಪಾಲನೆಯ ವಿಧಾನಗಳ ಬಗ್ಗೆ ತಜ್ಞರು ಅಲ್ಲಿ ಮಾಹಿತಿಯನ್ನ ನೀಡಿದರು. ಮೊಲದ ಮಾಂಸದ ಮಾರುಕಟ್ಟೆ ಹಾಗೂ ಅವುಗಳ ಗೊಬ್ಬರದ ಬಳಕೆಯ ಕುರಿತು ರೈತರಿಗೆ ಅಗತ್ಯ ಮಾಹಿತಿ ದೊರೆತು. ನನ್ನ ಹೆಸರು ಎಂ ಜೈರಾಮ್ ಅಂತ. ನಾನು ಕನಕಪುರ ತಾಲೂಕು ಹಾರೋಹಳ್ಳಿ ಹೋಬಳಿಯವನು. ನನ್ನ ಊರು ಮುಡೇನಹಳ್ಳಿ. ನಂದು 3 ಎಕರೆ ಜಮೀನಿದೆ. ನಾನು ಕೃಷಿ ಮೇಳಕ್ಕೆ ಬರುವಂಥ ಉದ್ದೇಶ ಏನಂದರೆ, ಇಲ್ಲಿ ನನಗೆ ಮೇನ್ ವೀಡರ್ಗಳು, ಟ್ಯಾಕ್ಟ್ರಿಗೆ ಬೇಕಾಗಿರೋ ಸಣ್ಣ ಸಣ್ಣ ಮೆಟೀರಿಯಲ್ಲು, ಆ ಥರದ್ದೆಲ್ಲ ನನಗೆ ಅಡ್ವಾಂಟೇಜಾಗಿ ಸಿಗುತ್ತೆ. ಅದನ್ನು ನಾನು ತೊಗೊಂಡೋಗಿ ಅದನ್ನು ಮಾಡಿಕೊಂಡು ನನಗೇನು ಬೇಕೋ ಅದು ಉಪಯೋಗಿಸ್ತೀನಿ. ನಾನು 3 ಎಕರೆಯಲ್ಲಿ ವಿತೌಟ್ ಲೇಬರ್ 5 ಇಯರ್ಸಿಂದ ವಿತೌಟ್ ಲೇಬರ್ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ತೋಟದಲ್ಲಿ ಮ್ಯಾಂಗೋ ಇದೆ, ತಂಗಿದೆ 125, ಬಾಳೆ ಇದೆ ಒಂದು 40-50 ಗಿಡ ಬಾಳೆ ಇದೆ. 20 ಅಡಿಗೆ ಹಾಕಿದ್ದೀನಿ. ಯಾವಾಗೂ ಇರುತ್ತೆ ಬಾಳೆ. ಬಟ್ ಎಲ್ಲ ರೀತಿಯಲ್ಲಿ ರೈತನ ಜೀವನ ಸುಂದರವಾಗಿರಬೇಕು ಅಂತ ನಾನು ರೈತ ಕೆಲಸನ ಅಳವಡಿಸ್ಕೊಂಡಿದ್ದೀನಿ. ನನಗೆ ಈ ಕೃಷಿ ಮೇಳಕ್ಕೆ ಬರೋದು, ನಾನೊಂದು 25 ವರ್ಷದಿಂದ ಬರ್ತಾ ಇದ್ದೀನಿ. ಕೃಷಿ ಮೇಳಕ್ಕೆ ಬರ್ತಾ ಇರೋ ಉದ್ದೇಶನೇ ನಾನು ಇಲ್ಲಿಯ ಆ್ಯಕ್ಟಿವಿಟೀಸ್ನ, ಇಲ್ಲಿಯ ಬರೋದನ್ನ ನೋಡಿಕೊಂಡು ಎಲ್ಲ ಥರದ ನೋಡಿ ಅಲ್ಲಿ ಏನು ಬರುತ್ತೋ ಅದನ್ನ ಅಳವಡಿಸ್ಕೊಂಡು ಕೆಲಸ ಮಾಡ್ತೀನಿ. ಆ ಕೆಲಸ ಮಾಡೋದ್ರಿಂದ ನನಗೂ ಲಾಭ ಆಗುತ್ತೆ, ನನಗೂ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಇದಕ್ಕೋಸ್ಕರ ನಾನು ಈ ಕೃಷಿ ಮೇಳಕ್ಕೆ ಬರ್ತೀನಿ. ನಾನು ಕುವೆಂಪು ಅವರ ಅನ್ಯಾಯಿ. ಕುವೆಂಪು ಅವರು ಏನು ಹೇಳಿದ್ದಾರೆ, ಪ್ರಕೃತಿಯೇ ದೇವರು ಅಂತ ಹೇಳಿದ್ದಾರೆ. ಪ್ರಕೃತಿ ಬಗ್ಗೆ, ಪ್ರಕೃತಿಯ ಭೂಮಿಯ ಬಗ್ಗೆ, ಭೂಮಿ ಮೇಲೆ ನಾನು ಇರ್ತೀನಿ, ಕೊನೆಗೊಂದಿನ ಭೂಮಿ ಒಳಗೆ ಹೋಗ್ತೀನಿ. ಅಲ್ಲಿ ತನಕ ನಾನು ಏನು ಮಾಡಬೇಕು ಅಂದರೆ ಭೂಮಿನ ಪ್ರೀತಿಸಬೇಕು, ವ್ಯಕ್ತಿಗಳನ್ನ ಪ್ರೀತಿಸಬೇಕು. ನಾನು ಕೊಡೋ ಫುಡ್ ಇದೆಯಲ್ಲ ಅದು ಜನ ತಿಂದರೆ ನನಗೆ ಒಳ್ಳೇದಾಗಬೇಕು. ಇದು ನನ್ನ ಕಾನ್ಸೆಪ್ಟು. ನಾನು ಅದನ್ನು ಮಾಡ್ತಾಯಿದ್ದೀನಿ. ನಾನು ಲೋಕಲಲ್ಲೇ ಮಾರ್ತೀನಿ, ಏನು ಬೆಳಿತೀನೋ ಲೋಕಲಲ್ಲೇ ಮಾರ್ತೀನಿ. ಮಾರ್ಕೆಟ್ ರೇಟ್ಗೆಲ್ಲ ಕಡಿಮೆ ರೇಟಿಗೆ ಮಾರ್ತೀನಿ. ನನಗೆ ಅತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಪೀಳಿಗೆ ಅಂದರೆ ನಮ್ಮ ಎಲ್ಲ ಬಂಧುಗಳು, ಜನ ಯಾರಿದ್ದಾರೆ ಅವರೆಲ್ಲ ನಮ್ಮ ಬಂಧುಗಳೇ. ಅವ್ರಿಗೆ ನಾನು ಒಳ್ಳೇದು ಕೊಡೋದು, ಒಳ್ಳೇದು ಹೇಳ್ಕೊಡೋದು ನನ್ನ ಧರ್ಮ, ನನ್ನ ಕಾರ್ಯಕ್ರಮ. ಆದರೆ ನನಗೆ ಇದಕ್ಕೆ ಸಂಬಂಧಪಟ್ಟಾಗೆ GS ಶಿವರುದ್ರಪ್ಪನವ್ರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹಣತೆಯನ್ನು ಹಚ್ಚುವುದು ಕತ್ತಲನ್ನು ಓಡಿಸಲೆಂದಲ್ಲ, ನೀನಿರುವ ತನಕ ನಿನ್ನ ಮುಖ ನನಗೆ, ನನ್ನ ಮುಖ ನಿನಗೆ ಕಾಣಿಸಲೆಂದು. ಹಣತೆ ಹಾರಿದ ಮೇಲೆ ನೀನು ಯಾರೋ ನಾನು ಯಾರೋ. ಹಿಂಗಿರುವಾಗ ಇಲ್ಲಿ ಬಂದಿರೋರೆಲ್ಲ ನನ್ನ ಬಂಧುಗಳೇ. ಯಾರೇನೇ ಮಾಡಿದ್ರು ನಾನು ಅದನ್ನು ನೋಡಿಕೊಂಡು ಸಹಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದೇ ನನ್ನ ಉದ್ದೇಶ. ನಾನು ಒಬ್ಬನೇ ಬರ್ತೀನಿ, ಒಬ್ಬನೇ ಬಂದು ನಾನು ಏನೇನು ಬೇಕು ನೋಡ್ಕೋತೀನಿ, ಅದನ್ನು ಅಳವಡಿಸ್ಕೊಂಡು ಬದುಕ್ತೀನಿ. ಆಮೇಲೆ ನಾನು ಬದುಕೋರಿಗೆ ಉತ್ತೇಜನ ಮಾಡಿಕೊಡ್ತೀನಿ. 25 ವರ್ಷ ಮಿಲ್ಕ್ ಡೈರಿ ಪ್ರೆಸಿಡೆಂಟ್. ನಾನು ಯಾರನ್ನೂ ಸರಿ ಮಾಡೋಕ್ಕಾಗಲ್ಲ, ನಾನು ಸರಿ ಹೋಗಿದ್ದೀನಿ. ಮಿಲ್ಕ್ ಇವಾಗ ಹೈನುಗಾರಿಕೆನೂ ಒಂದು ಒಳ್ಳೆ ಕೆಲಸ. ಆದರೆ ಹೈನುಗಾರಿಕೆಯಲ್ಲಿ ನಾನು ಯಾವ ತಳಿ ಸಾಕ್ತಾಯಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಮುಖ್ಯ. 10 ಲೀಟ್ರ್ ಹಾಲು ಹಾಕೋದಕ್ಕಿಂತ 5 ಲೀಟ್ರ್ ಹಾಲು ಹಾಕು, ಒಳ್ಳೆ ಹಸಿನ ಹಾಲು ಹಾಕು. ಕುಡಿಯೋ ತಿನ್ನೋರು ಮಂದಿ ಚೆನ್ನಾಗಿರ್ತಾರೆ. ನೀನು 50 ಲೀಟ್ರ್ ಹಾಲು ಹಾಕ್ಬಿಟ್ಟು ಇಂಡಿ ಬೂಸ್ ಹಾಕ್ಬಿಟ್ಟು ಅವ್ರು ಇಂಡಿ ಬೂಸ್ ಥರ ಊದ್ಕೊಂಡ್ರೆ ಪ್ರಯೋಜನ ಏನು? ದುಡ್ಡು ಮಾಡಿ ಏನು ಮಾಡಬೇಕಾಗತ್ತೆ? ದಯವಿಟ್ಟು ನಮ್ಮ ಜನ ಆದಷ್ಟು ತನ್ನ ಭೂಮಿಲಿ ಏನು ಹಣ್ಣು ತರಕಾರಿ ಇವೆಲ್ಲ ಬೆಳ್ಕೊಂಡು ತಿನ್ನೋ ಮಟ್ಟಕ್ಕೆ ಹೋದರೆ
ಸಮಾಜ ಭಾಳ ಸುಂದರವಾಗಿರುತ್ತೆ. ಸಿರಿಧಾನ್ಯಗಳಿಂದ ತಯಾರಿಸಿದ ನೂಡಲ್ಸ್, ಬಿಸ್ಕೆಟ್ ಮತ್ತು ಆರೋಗ್ಯ ಪಾನೀಯಗಳು ಗ್ರಾಹಕರ ಗಮನ ಸೆಳೆದವು. ಸಿರಿಧಾನ್ಯಗಳ ಕೃಷಿ ವಿಧಾನ, ಅವುಗಳನ್ನು ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಿಸುವುದು ಹೇಗೆ ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬಹುದು ಎಂಬ ಬಗ್ಗೆ ಇಲ್ಲಿ ತರಬೇತಿಯನ್ನು ಕೂಡ ನೀಡಲಾಯಿತು. ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ಕೇವಲ ರೈತರಿಗೆ ಲಾಭವಲ್ಲ, ಬದಲಿಗೆ ಗ್ರಾಹಕರಿಗೂ ಕೂಡ ಉತ್ತಮವಾದ ಆರೋಗ್ಯ ಸಿಗುತ್ತದೆ ಎಂಬ ಸಂದೇಶ ಈ ವಿಭಾಗದಿಂದ ರವಾನೆಯಾಗಿದೆ. ಇನ್ನು ಈ ಕೃಷಿ ಮೇಳದ ಮತ್ತೊಂದು ಹೈಲೈಟ್ಸ್ ಅಂದರೆ ಯಂತ್ರೋಪಕರಣಗಳು. ಕೃಷಿ ಲಾಭದಾಯಕವಾಗಬೇಕಿದ್ರೆ ಯಾಂತ್ರೀಕರಣ ಅತಿ ಮುಖ್ಯ ಆಗುತ್ತೆ. ಈ ಮೇಳದಲ್ಲಿ ರೈತರಿಗೆ ತಮ್ಮ ಹೊಲದಲ್ಲಿ ಉಳುಮೆ ಮಾಡುವ ಹೊಸ ಸಲಕರಣೆಗಳ ಪ್ರದರ್ಶನ ಹೆಚ್ಚು ಜನರನ್ನು ಸೆಳೀತು. ಹೌದು, ದೊಡ್ಡ ಟ್ರ್ಯಾಕ್ಟರ್ಗಳು, ಪವರ್ ಟಿಲ್ಲರ್ಗಳು ಮತ್ತು ಕಳೆ ತೆಗೆಯುವ ಸುಧಾರಿತ ಮಿಷನ್ಗಳು ಕೃಷಿ ಕೆಲಸವನ್ನು ಹೇಗೆ ಸುಲಭಗೊಳಿಸುತ್ತೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡಲಾಯಿತು. ಇನ್ನು ಕೃಷಿ ಭೂಮಿಯ ಸಮತಟ್ಟಿಗೆ ಮತ್ತು ಬದುಗಳ ನಿರ್ಮಾಣಕ್ಕೆ ಸಹಾಯಕ ಆಗುವ ಹೊಸ ಮಾದರಿಯ JCB ಯಂತ್ರಗಳು ಸಹ ಇಲ್ಲಿ ಗಮನ ಸೆಳೆದವು. ಸಮಯ ಮತ್ತು ಶ್ರಮ ಉಳಿಸುವ ಈ ಹೊಸ ಯಂತ್ರಗಳು ಮತ್ತು ಸಲಕರಣೆಗಳ ಬಗ್ಗೆ ರೈತರು ಉತ್ಸುಕರಾಗಿ ಮಾಹಿತಿಯನ್ನು ಪಡೆದುಕೊಂಡರು. ಅದರಲ್ಲೂ ಗದ್ದೆಗಳಲ್ಲಿ ಮತ್ತು ಹೊಲಗಳಲ್ಲಿ ನೀರನ್ನ ಸಮರ್ಥವಾಗಿ ನಿರ್ವಹಣೆ ಮಾಡುವುದಕ್ಕೆ ಬಳಸುವ ಸುಧಾರಿತ ಮತ್ತು ಬಾಳಿಕೆ ಬರುವ ನೀರಿನ ಪೈಪ್ಗಳು ಹಾಗೂ ನೀರಾವರಿ ಸಲಕರಣೆಗಳ ವಿಭಾಗ ಅತ್ಯಂತ ಹೆಚ್ಚು ಗಮನ ಸೆಳೆದಿತ್ತು. ನಮಸ್ತೆ, ನಾನು ಕೃಷಿ ಮೇಳಕ್ಕಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ನನ್ನ ಹೆಸರು ಮಂಜುಳಾ ಪ್ರಕಾಶ್ ಅಂಥೇಳಿ, ನಾವು ತುಮಕೂರಿಂದ ಬರ್ತಾ ಇರೋದು. ಕೃಷಿ ಮೇಳಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಭಾಳ ಚೆನ್ನಾಗಿ ರೈತರಿಗೆ ಉಪಯೋಗ ಆಗತಕ್ಕಂಥ ಏನೋ ತಿಳ್ಕೊಳ್ಳೋವಂಥದ್ದಾಗಲಿ ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳಾಗಲಿ ಪ್ರತಿಯೊಂದು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬರು ಅವರವರ ಅನುಕೂಲಕ್ಕೆ ಇವಾಗ ಏನೋ ಅವರೇ ಓನ್ ಬಿಸ್ನೆಸ್ ಮಾಡಬೇಕು, ಮಶ್ರೂಮ್ ಬೆಳಿಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ, ಅಥವಾ ರಾಗಿಗೆ ಬೇಕಾ, ಜೋಳಕ್ಕೆ ಬೇಕಾ, ಭತ್ತಕ್ಕೆ ಬೇಕಾ, ಪ್ರತಿಯೊಂದಕ್ಕೂ ಅವರು ಸಂಬಂಧಪಟ್ಟಂತೆ ವಿಸ್ತಾರವಾಗಿ ತಿಳಿಸ್ತಾ ಹೋಗಿದ್ದಾರೆ. ಬಹಳ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ನನಗೆ ಭಾಳ ಇಷ್ಟ ಆಗಿದೆ. ಕೃಷಿ ಅಂದ ತಕ್ಷಣ ಕೇವಲ ಭೂಮಿಯ ಕೃಷಿ ಮಾತ್ರವಲ್ಲ, ನೀರು ಮತ್ತು ಪ್ರಾಣಿಗಳ ಸಾಕಾಣಿಕೆಯೂ ಕೂಡ ಸೇರುತ್ತೆ. ಈ ಮೇಳದಲ್ಲಿ ಮತ್ಸ್ಯ ಲೋಕದ ಪ್ರದರ್ಶನ ಎಲ್ಲರನ್ನ ಕೈಬೀಸಿ ಕರೆಯಿತು. ನೈಸರ್ಗಿಕ ಮತ್ತು ವೈಜ್ಞಾನಿಕ ವಿಧಾನಗಳಲ್ಲಿ ಮೀನು ಸಾಕಾಣಿಕೆ ಮಾಡುವ ಮಾಹಿತಿ ಇಲ್ಲಿ ಲಭ್ಯವಿತ್ತು. ಟೇಬಲ್ ಫಿಶ್ ಎಂದು ಕರೆಯಲ್ಪಡುವ ತಿನ್ನುವ ಮೀನುಗಳಿಂದ ಹಿಡಿದು ಬಣ್ಣದ ಅಲಂಕಾರಿಕ ಹೊಸ ಬಗೆಯ ಮೀನುಗಳ ಪ್ರದರ್ಶನ ಜನರನ್ನ ಆಕರ್ಷಣೆ ಮಾಡಿತು.
ಕೃಷಿ ಮೇಳದ ಬಹುದೊಡ್ಡ ಆಕರ್ಷಣೆ ಮತ್ತು ಸಾಂಸ್ಕೃತಿಕ ವೈಭವವೆಂದರೆ ಜಾನುವಾರುಗಳ ಪ್ರದರ್ಶನ. ಈ ಬಾರಿಯ ಮೇಳದಲ್ಲಿ ಹೆಚ್ಚು ಗಮನ ಸೆಳೆದದ್ದು ನಮ್ಮ ನಾಡಿನ ಹೆಮ್ಮೆ ಎನಿಸಿರುವ ಜಾನುವಾರುಗಳು. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಪುರಾತನ ತಳಿಯಾದ ಕುರಿ, ಎಮ್ಮೆ ಮತ್ತು ಪ್ರಬಲ ಎತ್ತುಗಳು ಮೇಳದ ಕೇಂದ್ರ ಬಿಂದುವಾಗಿದ್ವು. ದಕ್ಷಿಣ ಭಾರತದ ಪ್ರಸಿದ್ಧ ತಳಿ ಎನಿಸಿದ ಹಳ್ಳಿಕಾರ್ ಮತ್ತು ವಿವಿಧ ದೇಸಿ ದನಗಳ ಪ್ರದರ್ಶನ ಹೆಚ್ಚು ಗಮನ ಸೆಳೆಯಿತು. ಅವುಗಳ ಅಂದ, ಗತ್ತು ಮತ್ತು ಅವುಗಳ ಮಹತ್ವವನ್ನು ಅರಿತುಕೊಳ್ಳುವುದಕ್ಕೆ ರೈತ ಸಮುದಾಯ ಮತ್ತು ಸಾರ್ವಜನಿಕರು ಮುಗಿಬಿದ್ದಿದ್ರು. ಇನ್ನು ಅಧಿಕವಾಗಿ ಹಾಲು ನೀಡುವ ಎಮ್ಮೆಗಳ ತಳಿಗಳು ಹಾಗೂ ಉಣ್ಣೆ ಮತ್ತು ಮಾಂಸಕ್ಕೆ ಹೆಸರುವಾಸಿಯಾದ ಕುರಿಗಳ ಪ್ರದರ್ಶನ ಇತರೆ ರೈತರಿಗೆ ಪ್ರೇರಣೆಯಾಗಿತ್ತು. ಒಟ್ಟಿನಲ್ಲಿ ಈ ಕೃಷಿ ಮೇಳ ರೈತರಿಗೆ ಜ್ಞಾನ, ಯಂತ್ರೋಪಕರಣ ಮತ್ತು ನವೀಕರಣದ ಸಂಪೂರ್ಣ ಪ್ಯಾಕೇಜ್ ಅನ್ನು ಒದಗಿಸಿದೆ ಎಂದರೆ ತಪ್ಪಾಗಲಾರದು. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಗಳೂರಿನ GKVK ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಮತ್ತು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳು ಹೇಗಿವೆ ಅಂತ. ಈ 4 ದಿನಗಳ ಕೃಷಿ ಮೇಳ ರೈತರಿಗೆ ಜ್ಞಾನಾರ್ಜನೆಗೆ ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಒಂದು ಉತ್ತಮವಾದ ಅವಕಾಶವಾಗಿದೆ. ಈ ಮೇಳ ಇನ್ನೂ ಕೆಲವು ದಿನಗಳ ಕಾಲ ನಡೆಯಲಿದ್ದು, ನೀವು ಕೂಡ ಭೇಟಿ ನೀಡಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬಹುದು. ಈ ಮೇಳದಲ್ಲಿ ಪ್ರದರ್ಶನಕ್ಕಿರುವ ಹೊಸ ಬಗೆಯ ಕೃಷಿ ಆವಿಷ್ಕಾರಗಳು, ಯಶಸ್ವಿ ರೈತರ ಸಂದರ್ಶನಗಳು ಮತ್ತು ಇತರೆ ವಿಶಿಷ್ಟ ವಿಚಾರಗಳ ಬಗ್ಗೆ ನಾವು ಮತ್ತೊಂದು ವಿಸ್ತೃತವಾದ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ತಪ್ಪದೆ ನಮ್ಮ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದ.